ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹಿತವಾದ ಟೊಮೆಟೊ ಮೆಣಸಿನ ಸಾರಿನ ರೆಸಿಪಿ ಸ್ವಲ್ಪ ವಿಭಿನ್ನವಾಗಿರೋ ರೀತಿಯಲ್ಲಿ. ಪಾತ್ರೆಯಲ್ಲಿ ನೀರನ್ನ ಕಾಯ್ಕಿಟ್ಕೊಂಡಿದ್ದೀನಿ. ಸುಮಾರು 1 ಲೀಟ್ರಷ್ಟು ನೀರಿದೆ. ನೀರು ಚೆನ್ನಾಗಿ ಕಾದಿದೆ. ಕಟ್ ಮಾಡಿಟ್ಕೊಂಡಿರೋ 2 ದೊಡ್ಡ ಟೊಮೆಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು. ಸ್ವಲ್ಪ ಅರಿಶಿನ. ಇದನ್ನು ಗ್ಯಾಸ್ ಸ್ಟವ್ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. 2ರಿಂದ 3 ನಿಮಿಷ ಆದಮೇಲೆ ಟೊಮೆಟೊ ಹಣ್ಣು ಮೆತ್ತಗಾಗಿದೆ. ಬೇರೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಇದು. ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ, ಸುಮಾರು ಒಂದು 50 ಗ್ರಾಮ್ಸ್ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ಕಾಳು ಮೆಣಸು ಮತ್ತು ಜೀರಿಗೆ. ಇದ್ರ ಕ್ವಾಂಟಿಟಿ ನಿಮ್ಮ ಇಷ್ಟದ ಪ್ರಕಾರ ಹಾಕೋಬೋದು. ಬೆಳ್ಳುಳ್ಳಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹುಣಸೆ ರಸ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರವಾಗಿ. ಸ್ವಲ್ಪ ತಿಳಿ ಸಾರಿನ ಪುಡಿ ಅಥವಾ ಸಾರಿನ ಪುಡಿ ಯಾವ್ದು ಮನೇಲಿದೆ ಅದನ್ನೇ ಉಪಯೋಗ ಮಾಡಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ. ಘಮ ಘಮ ಸುವಾಸನೆ ಕೂಡ ಚೆನ್ನಾಗಿ ಬರ್ತಾಯಿದೆ. ಈ ಫುಲ್ ಸಾರು ಕೇವಲ 5 ನಿಮಿಷದೊಳಗಡೆ ಮಾಡ್ಕೋಬೋದು. ತುಪ್ಪದ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ತಿಳಿ ಸಾರು ಅಥವಾ ಈ ಟೊಮೆಟೊ ಮೆಣಸಿನ ಸಾರಿನ ಜೊತೆಗೆ ತಿಂದರೆ ಮಸ್ತ್ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.